ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ಮಾತನಾಡಿ, ಅವರು ಕನ್ನಡ ಧ್ವಜ, ಅರಿಶಿಣ, ಕುಂಕುಮದ ಬಗ್ಗೆ, ತಾಯಿ ಭುವನೇಶ್ವರಿ ಬಗ್ಗೆ ಅವರ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿಲ್ಲ. ಅವರು ಇಸ್ಲಾಂನ ಸ್ವೀಕಾರ ಮಾಡಿರಬಹುದು, ಮುಸಲ್ಮಾನರಾಗಿ ಹುಟ್ಟಿರಬಹುದು, ಆದರೆ ಈ ನೆಲಕ್ಕೆ ಒಂದು ಸಂಸ್ಕೃತಿ ಇದೆ. ಈ ನೆಲದ ಸಂಸ್ಕೃತಿ ಆವ ಭಾವನೆಯನ್ನ ಧಿಕ್ಕರಿಸುತ್ತೆ. ತಾಯಿ ಭುವನೇಶ್ವರಿ ಬಗ್ಗೆ ಅವರ ಭಾವನೆ, ಅರಿಶಿಣ ಕುಂಕುಮದ ಬಗ್ಗೆ ಅವರ ಭಾವನೆ. ತಾಯಿ ಭುವನೇಶ್ವರಿಗೆ ಬುರ್ಕ ಹಾಕೋದಕ್ಕಾಗತ್ತೇನ್ರಿ? ಕುಂಕುಮನೇ ಇಡಬೇಕು, ಆರತಿನೇ ಬೆಳಗ್ಬೇಕು, ಪುಷ್ಪನೇ ಇಡಬೇಕು. ನಾವು ಬೂರ್ಕ ಹಾಕೋದಕ್ಕಾಗತ್ತಾ? ತಾಯಿ ಭುವನೇಶ್ವರಿಗೆ ಬೂರ್ಕ ಹಾಕೋದಿಕ್ಕಾಗೋದಿಲ್ಲ ಅಂತ ತಾಯಿ ಭುವನೇಶ್ವರಿಗೆ. ಅವರು ಅರಿಶಿಣ ಕುಂಕುಮದ ಭಾವನೆ ಈ ನೆಲದ ಸಂಸ್ಕೃತಿಯ ಭಾವನೆಯಲ್ಲ. ಈ ನೆಲಕ್ಕೆ ಒಂದು ಸಂಸ್ಕೃತಿ ಇದೆ ಅಲ್ವಾ? ನಾವೇನಾದ್ರೂ ಇಸ್ಲಾಂ ಬಗ್ಗೆ ಹಂಗ ಮಾತನಾಡಿದ್ರೆ, ಕುರಾನ್ ಬಗ್ಗೆ ಹಂಗ ಮಾತನಾಡಿದ್ರೆ, ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹಂಗ ಮಾತನಾಡಿದ್ರೆ ದೇ ಕೆನಾಟ್ ಟಾಲರೇಟ್, ಸಹಿಸ್ಕೊಳ್ತಾರ? ಏನ್ ಮಾಡಿರೋರು? ಒಂದು ವೇಳೆ ಇಸ್ಲಾಂ ಬಗ್ಗೆ ಬಾನು ಮುಸ್ತಾಕ್ ಅವರು ಅಗೌರವವಾಗಿ ಮಾತನಾಡಿದ್ರೆ ಅವರನ್ನ ಕಲ್ಲಲ್ಲಿ ಹೊಡೆದು ಸಾಯಿಸಿ ಬಿಡೋರು. ನಾವು ಆ ಥರ ಏನು ಮಾಡ್ತಾ ಇಲ್ಲ. ವಿಷಾದ ವ್ಯಕ್ತಪಡಿಸಿ ಅಂತ ಕೇಳ್ತಾ ಇದ್ದೇವೆ. ಇಲ್ಲಿರುವ ಬಹುಸಂಖ್ಯಾತರಲ್ಲ, ಅಲ್ಪಸಂಖ್ಯಾತರು ಅಂತಹ ಮಾತನಾಡಬಾರದು. ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ, ನಾಡಿನ ಸಂಸ್ಕೃತಿಗೆ ಅಗೌರವ ತರುವ ರೀತಿಯಲ್ಲಿ ಮಾತನಾಡಿದಿರಿ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಮುಖ್ಯಮಂತ್ರಿಗಳೇ, ತಾವು ಅವರ ಆಯ್ಕೆಯನ್ನ ಹೆಂಗೆ ಸಮರ್ಥನೆ ಮಾಡ್ಕೊಂಡಿದ್ರಿ? ಅವರ ಮಾತನ್ನ ನೀವು ಸಮರ್ಥಿಸ್ತೀರಾ? ತಾಯಿ ಭುವನೇಶ್ವರಿ ಬಗ್ಗೆ, ಕನ್ನಡ ಬಾವುಟದ ಬಗ್ಗೆ, ಅರಿಶಿಣ ಕುಂಕುಮದ ಬಗ್ಗೆ ಹಂಗ ಮಾತಾಡಿದ್ರೆ ಸಹಿಸ್ತೀರಾ? ನೀವು ಸಮರ್ಥಿಸಲ್ಲ ಅನ್ನೋದಾಗಿದ್ರೆ ನೀವು ಹೇಳ್ಬೇಕಾಗಿತ್ತಲ್ಲ. ಕ್ಷಮೆ ಕೇಳಿ ಅಂತ ಈ ನಾಡಿನ ಬಗ್ಗೆ ಮೋದಿಗಿಂತಲೂ ಹೆಚ್ಚು ಕಾಳಜಿ ಇದ್ರೆ ನೀವು ಹೇಳ್ಬೇಕಾಗಿತ್ತಲ್ಲ. ನಾಡು ನುಡಿಯ ಸಂಸ್ಕೃತಿಯ ಮೇಲಿನ ಅಭಿಮಾನಕ್ಕಿಂತ ನಿಮಗೆ ಓಟಿನ ಮೇಲೆಯೇ ಅಭಿಮಾನ ಜಾಸ್ತಿ ಅಂತ ಅನುಮಾನ ಬರುತ್ತೆ ಎಂದು ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ ಬಹಳ ಸ್ಪಷ್ಟ. ನಾವು ಎಂತ ಮುಸ್ತಾಕ್, ಬಾನು ಮುಸ್ತಾಕ್ ಅವರು ಕನ್ನಡ ಧ್ವಜ, ಅರಿಶಿಣ ಕುಂಕುಮದ ಬಗ್ಗೆ, ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರೋದಲ್ಲ. ಅವರು ಇಸ್ಲಾಮನ್ನು ಸ್ವೀಕಾರ ಮಾಡಿರ್ಬೋದು, ಮುಸಲ್ಮಾನರಾಗೇ ಹುಟ್ಟಿರ್ಬೋದು. ಈ ನೆಲಕ್ಕೊಂದು ಸಂಸ್ಕೃತಿ ಇದೆ. ಈ ನೆಲದ ಸಂಸ್ಕೃತಿ ಅವರ ಭಾವನೆಯನ್ನು ಧಿಕ್ಕರಿಸುತ್ತೆ. ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಭಾವನೆ, ಅರಿಶಿಣ ಕುಂಕುಮದ ಬಗ್ಗೆ ಅವ್ರ ಭಾವನೆ. ತಾಯಿ ಭುವನೇಶ್ವರಿಗೆ ಬುರ್ಕ ಹಾಕೋಕ್ಕಾಗತ್ತೇನ್ರಿ? ಕುಂಕುಮನೇ ಇಡಬೇಕು ತಾಯಿ ಭುವನೇಶ್ವರಿಗೆ, ಆರತಿನೇ ಬೆಳಗಬೇಕು, ಪುಷ್ಪನೇ ಸಮರ್ಪಣೆ ಮಾಡಬೇಕು. ನಾವು ಬುರ್ಕ ಹಾಕೋಕ್ಕಾಗತ್ತಾ? ಬುರ್ಕ ಹಾಕೋಕ್ಕಾಗಲ್ಲ ತಾಯಿ ಭುವನೇಶ್ವರಿಗೆ. ಅವರು ಅರಿಶಿಣ ಕುಂಕುಮದ ಭಾವನೆ ಬಗೆಗಿನ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರೋದಲ್ಲ. ನೋಡಿ, ಅವರು ಈಗ ನೆಲಕ್ಕೆ ಒಂದು ಸಂಸ್ಕೃತಿ ಇದೆಯಲ್ವಾ? ನಾವೇನಾದರೂ ಇಸ್ಲಾಂ ಬಗ್ಗೆ ಹಂಗೆ ಮಾತಾಡಿದ್ರೆ, ಕುರಾನ್ ಬಗ್ಗೆ ಹಂಗೆ ಮಾತಾಡಿದ್ರೆ, ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹಂಗೆ ಮಾತಾಡಿದ್ರೆ ದೇ ಕೆನಾಟ್ ಟಾಲರೇಟ್, ಸಹಿಸ್ಕೊಳ್ತಾರಾ? ಏನು ಮಾಡಿರೋರು? ಒಂದು ವೇಳೆ ಇಸ್ಲಾಂ ಬಗ್ಗೆಯೇ ಬಾನು ಮುಸ್ತಾಕ್ ಅವರು ಹೀಗೆ ಅಗೌರವ ತರೋ ರೀತಿಯಲ್ಲಿ ಮಾತಾಡಿದರೆ ಅವ್ರನ್ನ ಕಲ್ಲಲ್ಲಿ ಸಾಯಿಸ್ಬಿಡೋರು. ಅವ್ರನ್ನ ನಾವು ಆ ಥರ ಏನು ಮಾಡ್ತಿಲ್ಲ. ನೀವು ಮಾತಾಡಿದ್ದ ಭಾವನೆ ಸರಿ ಇಲ್ಲ, ವಿಷಾದ ವ್ಯಕ್ತಪಡಿಸಿ ಅಂತ ಕೇಳಿದ್ದೇವೆ. ನೀವು ಇಲ್ಲಿರುವ ಬಹುಸಂಖ್ಯಾತರಲ್ಲ, ಅಲ್ಪಸಂಖ್ಯಾತರಾಗಿದ್ದರೂ ಹಂಗೆ ಮಾತಾಡಬಾರ್ದು. ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ನಾಡಿನ ಸಂಸ್ಕೃತಿಗೆ ಅಗೌರವ ತರೋ ರೀತಿಯಲ್ಲಿ ನೀವು ಮಾತಾಡಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಅವ್ರ ಆಯ್ಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಿ. ಅವ್ರ ಮಾತನ್ನು ನೀವು ಸಮರ್ಥಿಸ್ತೀರಾ? ತಾಯಿ ಭುವನೇಶ್ವರಿ ಬಗ್ಗೆ ಅವರು ಆಡಿದ ಮಾತನ್ನು, ಅರಿಶಿಣ ಕುಂಕುಮದ ಬಗ್ಗೆ ಅವರು ಆಡಿದ ಮಾತನ್ನು, ಕನ್ನಡದ ಬಾವುಟದ ಬಗ್ಗೆ ಅವರು ಆಡಿದ ಮಾತನ್ನು ನೀವು ಸಮರ್ಥಿಸ್ತೀರಾ? ನೀವು ಸಮರ್ಥಿಸೋದಲ್ಲ ಅಲ್ಲ ಅನ್ನೋದಾದರೆ ನೀವು ಹೇಳಬೇಕಾಗಿತ್ತಲ್ಲ, ನೀವು ಹೇಳಿದ ಸರಿ ಇಲ್ಲ, ಕ್ಷಮೆ ಕೇಳಿ ಅಂಥೇಳಿ. ನಿಮಗೆ ನಾಡು ನುಡಿ ಬಗ್ಗೆ ನಿಜವಾಗಲೂ ಓಟಿಗಿಂತ ಜಾಸ್ತಿ ಪ್ರೀತಿ ಇದ್ದರೆ ನೀವು ಹೇಳಬೇಕಾಗಿತ್ತಲ್ಲ, ನೀವು ಮಾತಾಡಿದ್ದು ಸರಿ ಇಲ್ಲ ಅಂಥೇಳಿ. ನೀವು ಹೇಳದೇ ಇರೋದು ನಾಡು ನುಡಿಯ ಸಂಸ್ಕೃತಿಯ ಮೇಲಿನ ಅಭಿಮಾನಕ್ಕಿಂತ ಓಟಿನ ಮೇಲೆ ಅಭಿಮಾನ ನಿಮಗೆ ಜಾಸ್ತಿ ಅಂತ ಅನ್ನೋ ಅನುಮಾನ ಬರುತ್ತೆ.